ಕನ್ನಡದಲ್ಲಿ ಪಂಚಭೂತ, ಇಂಗ್ಲಿಷ್ ಅಲ್ಲಿ 5 ಎಲಿಮೆಂಟ್ಸ್. ಇವುಗಳ ಕ್ಯಾರೆಕ್ಟರ್, ನ್ಯಾಚರ್, ಜಿಯೋಮೆಟ್ರಿಕ್ ಶೇಪು, ಕಲರು, ಸುವಾಸನೆ, ಅರ್ಥ ಎಲಿಮೆಂಟು, ಅದರ ಶೇಪ್ ಸ್ಕ್ವೇರ್, ಕಲರು ಯೆಲ್ಲೋ ಅಥವಾ ಗೋಲ್ಡನ್. ಇದು ರುಚಿ ಸಿಹಿಯಾಗಿರುತ್ತೆ. ನಾನು ಆವಾಗಲೇ ಹೇಳಿದೆ ನಿಮಗೆ, ಇವುಗಳು ನಾನು ಹೇಳೋ ಈ ವಿಚಾರಗಳನ್ನು ನೀವು ಸರಿಯಾ ತಪ್ಪಾ ಅಂತ ಕಂಡುಹಿಡ್ಕೋಬೇಕು ಅಂತಂದ್ರೆ ಈ ಬರೀ ಥಿಯರಿ ಮಾತ್ರ ನಿಮಗೆ ಕಾಣುತ್ತೆ ಅಷ್ಟೇ ಹೊರತು, ಇದನ್ನು ನೀವು ಅಭ್ಯಾಸ ಮಾಡಕ್ ಶುರು ಮಾಡಿದಾಗ ಧ್ಯಾನ, ಪ್ರತಿಯೊಂದು ನೀವು ಆಳವಾಗಿ ಹೋಗ್ಬೇಕು ಅಂದ್ರೆ ಧ್ಯಾನವೇ. ಭಗವಂತನ ಪಡಿಬೇಕು ಅಂದ್ರೆ ಧ್ಯಾನ ಮೂಲ. ಆ ಧ್ಯಾನ ಮಾಡೋ 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 ಆಳವಾಗಿ ನಮ್ಮ ಮನಸ್ಸು ಸಮಾಧಾನವಾಗಿ ಶಾಂತಿಯನ್ನು ಪಡ್ಕೊಂಡಾಗ, ಒಳಮುಖವಾಗಿ ಮನಸ್ಸು ಹೋದಾಗ ನಮ್ಮ ಕಾನ್ಸಂಟ್ರೇಷನ್ನು ಯಾವುದ್ರ ಮೇಲೆ ಇಡ್ತೀವಿ ಅದು ನಮಗೆ ಸರಿಯಾಗಿ ಗೊತ್ತಾಗುತ್ತೆ. ಭಗವಂತನ ಮೇಲೆ ಕಾನ್ಸಂಟ್ರೇಷನ್ ಇಟ್ಟರೆ ಭಗವಂತನೇ ಕಣ್ಣು ಮುಂದೆ ಪ್ರತ್ಯಕ್ಷವಾಗಿ ಬಂದು ನಿಲ್ತಾನ. ನೀವು ನೆನೆಸ್ತೀರಾ ಅದು ಕಣ್ಣು ಮುಂದೆ ಹಾಗೆ ಪ್ರತ್ಯಕ್ಷ ಆಗುತ್ತೆ. ಮತ್ತೆ ನಿಮ್ಮ ಭಾವನೆಗಳೆಲ್ಲ ಬದಲಾವಣೆ ಆಗುತ್ತೆ. ನೆನೆಸಿದ ಭಾವನೆಗಳು ನಿಮಗೆ ಸಿಗತ್ತೆ. ಹಾಗೆ ಇವುಗಳೆಲ್ಲ ಸಬ್ಕಾನ್ಶಿಯಸ್ ಬ್ರೈನಲ್ಲಿ ರೆಕಾರ್ಡ್ ಆಗುತ್ತೆ ನಿಮಗೆ. ಅರ್ಥ ಎಲಿಮೆಂಟು ಸ್ಕ್ವೇರು, ಬಣ್ಣ ಯೆಲ್ಲೋ ಅಥವಾ ಗೋಲ್ಡ್ ಕಲರು, ಇದು ರುಚಿ ಸಿಹಿ. ಡೀಪ್ ಆಗಿ ನೀವು ಧ್ಯಾನ ಮಾಡಿದಾಗ ಅರ್ಥ ಎಲಿಮೆಂಟ್ ಹೋದಾಗ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದ್ರೆ ನಾಲಿಯ ಒಳಗಡೆ ಸಿಹಿ ಭಾವನೆ ಬರುತ್ತೆ ನಿಮಗೆ. ಎರಡನೇದು ವಾಟರ್ ಎಲಿಮೆಂಟು ಕ್ರಿಸೆಂಟ್ ಶೇಪು ಒಳಗಡೆ ಹೋಗೋದು. ಇದು ಬಿಳಿ ಬಣ್ಣದಲ್ಲಿ ಹೋಗುತ್ತೆ. ಒಗುರು ಬಣ್ಣ, ರುಚಿ. ಫೈರ್ ಎಲಿಮೆಂಟು ಇದು ಟ್ರಯಾಂಗಲ್ ಆಗಿ ಹೋಗುತ್ತೆ, ತ್ರಿಕೋಣ, ಕೆಂಪು ಬಣ್ಣದಲ್ಲಿ ಹೋಗುತ್ತೆ. ಇದು ಹುಳಿ, ಇದರ ರುಚಿ. ಗಾಳಿ ಸರ್ಕ್ಯುಲರ್ ಆಗಿ ಹೋಗುತ್ತೆ, ಹಸಿರು ಬಣ್ಣ. ಸೋರ್ ಟೇಸ್ಟ್, ಸ್ಪೇಸ್, ಆಕಾಶ. ಇದು ಒಂದು ಸಣ್ಣ ಬಿಂದು, ಅಂದ್ರೆ ಚುಕ್ಕಿ 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 ನುಗ್ತಾ ಇರುತ್ತೆ ಒಳಗಡೆ. ಸಣ್ಣ ಬಿಂದು ಮಲ್ಟಿ ಕಲರ್ ಅಲ್ಲಿ ಹೋಗುತ್ತೆ. ಇದಕ್ಕೆ ಇದೇ ಬಣ್ಣ ಅಂತಿಲ್ಲ, ಒಂದೊಂದು ಟೈಮಲ್ಲಿ ಒಂದೊಂದು ಬಣ್ಣ ಇರುತ್ತೆ, ಎಲ್ಲಾ ಬಣ್ಣಗಳು ಸೇರ್ಕೊಂಡು ಒಳಗೆ ನುಗ್ಗುತ್ತೆ. ಇದು ಕಹಿ, ಬಿಟ್ಟರ್. ಇವುಗಳೆಲ್ಲ ನೀವು ಸುಮ್ಮನೆ ಥಿಯರಿಲಿ ಓದ್ಬಿಟ್ಟು ಯಾವುದು ಬರ್ತಾ ಇಲ್ವಲ್ಲ ಅಂದ್ರೆ ಬರಲ್ಲ. ಆಳವಾದ ಧ್ಯಾನ, ನಾನು ಹೇಳಿರೋ ಕ್ರಮಗಳನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡಿ ಅಭ್ಯಾಸ ಮಾಡಿದಾಗ ಮಾತ್ರ ಇದೆಲ್ಲ ಗೊತ್ತಾಗೋದು, ಇದ್ರ ಗೊತ್ತಾಗಲ್ಲ.